ಎಸ್, ಈಗ ಮತ್ತೊಂದು ವಿಶಿಷ್ಟವಾಗಿರ್ತಕ್ಕಂಥ ಪ್ರಾಡಕ್ಟ್ ಬಗ್ಗೆ ನಾನು ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬ ಮಹಿಳೆಗೂ ಕೂಡ ಬೇಕಾಗಿರ್ತಕ್ಕಂಥ ಪ್ರಾಡಕ್ಟ್. ಸ್ತ್ರೀ ಅಂದರೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತ ಹೇಳ್ತೀವಿ. ಸ್ತ್ರೀ ಅಂದ್ರೆ ಕ್ರಿಯೇಷನ್ ಅಂತ ಹೇಳ್ತೀವಿ. ಆಕೆಯ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ತುಂಬಾ 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 ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ನಾವು ಕೂಡ ಭಾವಿಸ್ಬೇಕು. ಪ್ರತಿ ತಿಂಗಳು ನಮಗೆ ಸಾಮಾನ್ಯವಾಗಿ ಕಾಡ್ತಕ್ಕಂಥ ಸಮಸ್ಯೆ ಅಂದ್ರೆ ಪ್ರತಿ ಮಂತು ಮಾಸಿಕವಾಗಿ ನಾವು ಪೀರಿಯಡ್ಸ್ ಆಗ್ತಕ್ಕಂಥದ್ದು. ಅಂತ ಸಂದರ್ಭದಲ್ಲಿ ದೈಹಿಕವಾಗಿ ನಾವು ಎಷ್ಟು ಶುಭ್ರವಾಗಿರ್ಬೇಕು, ಎಷ್ಟು ಒಳ್ಳೆಯ ಕ್ವಾಲಿಟಿ ಪ್ರಾಡಕ್ಟ್ ಅನ್ನ ನಾವು ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋಣ. ಮಾರ್ಕೆಟ್ಗಳಲ್ಲಿ ನಿಮಗೆ ಸಿಗ್ತಕ್ಕಂಥ ಸಾಕಷ್ಟು ಪ್ರಾಡಕ್ಟ್ಗಳಿದೆ, ಅತ್ಯಂತ ಕಡಿಮೆ ಬೆಲೆಗೆ ಸಿಗ್ತಕ್ಕಂಥ ಪ್ರಾಡಕ್ಟ್ಗಳಿದೆ, ಅದೇ ಯಾವುದೇ ರೀತಿಯ ಕ್ವಾಲಿಟಿ ಇರೋದಿಲ್ಲ. ಅದು ಯಾಕಪ್ಪ ಇವತ್ತು ತುಂಬಾ ಜನ ಹೆಣ್ಮಕ್ಳು ಸರ್ವೈಕಲ್ ಕ್ಯಾನ್ಸರ್ ಇಂದ, ಗರ್ಭಕೋಶದ ತೊಂದರೆಯಿಂದ ಬಳಲ್ತಾ ಇದ್ದಾರೆ ಅಂದ್ರೆ ಬಿಕಾಸ್ ಅಂತ ಲೋ ಕ್ವಾಲಿಟಿ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತಾ ಇರೋದ್ರಿಂದ. ನಾನು ಇವಾಗ ಒಂದು ಸಹಜವಾಗಿ ಸಿಗ್ತಕ್ಕಂಥ ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಪ್ರಾಡಕ್ಟು, ನಮ್ಮ ಕಂಪನಿಯಲ್ಲಿ ಸಿಗ್ತಕ್ಕಂಥ ವಿಶೇಷವಾಗಿ ಫ್ರೀಡಮ್ ಅಂತಂದ್ರೆ ಸ್ವಾತಂತ್ರ್ಯ, ಮೋದಿ ಕೇರಲ್ಲಿ ಆರ್ಥಿಕ ಸ್ವಾತಂತ್ರ್ಯ ಕೊಡೋದ್ರ ಜೊತೆಗೆ ನಮಗೆ ದೈಹಿಕವಾಗಿ ಇಂಥ ಸಮಯಗಳಲ್ಲಿ ಅತ್ಯದ್ಭುತವಾಗಿ ಯೂಸ್ ಮಾಡ್ತಕ್ಕಂಥ ಒಂದು ಪ್ರಾಡಕ್ಟ್ ಫ್ರೀಡಮ್ ನ್ಯಾಪ್ಕಿನ್. ಅದರ ಬಗ್ಗೆ ನಾನೊಂದು ಮಾಹಿತಿಯನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಈಗ ಒಂದು ಸಣ್ಣ ಒಂದು ಡೆಮೋ ಮಾಡೋದ್ರ ಮೂಲಕ ಇದರ ಒಂದು ಕ್ವಾಲಿಟಿಯನ್ನು ನಾವು ಚೆಕ್ ಮಾಡೋಣ. ಇದು ನಮ್ಮ ಕಂಪನಿಯ ಪ್ರಾಡಕ್ಟ್ ಫ್ರೀಡಮ್ ನ್ಯಾಪ್ಕಿನ್. ನೋಡಿ ಎಷ್ಟು ಚೆನ್ನಾಗಿದೆ, ಪ್ಯೂರ್ ಕಾಟನ್ ಲೇಯರ್ಗಳಿಂದ ಮಾಡಿರ್ತಕ್ಕಂಥ ಪ್ರಾಡಕ್ಟ್. ಸೊ ಎಷ್ಟು ಚೆನ್ನಾಗಿದೆ. ಸೊ ಸಾಫ್ಟ್ ಕಾಟನ್ಗಳಿಂದ ಮಾಡಿರುವಂಥದ್ದು. ಇದಕ್ಕೆ ಡಿಫ್ರೆಂಟ್ ಲೇಯರ್ಸ್ ಇದೆ, ಲೇಯರ್ ಬೈ ಲೇಯರ್ ಡಿಫ್ರೆಂಟ್ ಆಗಿರ್ತಕ್ಕಂಥ ಟೆಕ್ನಾಲಜಿನ ಯೂಸ್ ಮಾಡಿರುವಂಥದ್ದು. ಇದರಲ್ಲಿ ಪಾಲಿಮರ್ ಜೆಲ್ ಲೇಯರು ಕೂಡ ಇದೆ. ಎಕ್ಸ್ಟ್ರಾ ಸ್ಟಿಚಿಂಗ್ ಇದೆ. ಇಲ್ಲಿ ಸೈಡ್ ವಿಂಗ್ಸ್ ಇರೋದ್ರಿಂದ ನಿಮಗೆ ಬ್ಲಡ್ ಸೈಡಲ್ಲಿ ಲೀಕೇಜ್ ಆಗೋದಿಲ್ಲ. ಎಕ್ಸ್ಟ್ರಾ ಲಾರ್ಜ್ ಅನ್ನ ತಗೊಳ್ಳೋದ್ರಿಂದ ನಿಮಗೆ ಕಂಫರ್ಟಬಲ್ ಆಗಿ ನೀವು ಪ್ಯಾಡ್ಗಳನ್ನು ಯೂಸ್ ಮಾಡ್ಬೋದು. ಇದು ನಮ್ಮ ಕಂಪನಿಯ ಪ್ರಾಡಕ್ಟ್. ಮಾರ್ಕೆಟಲ್ಲಿ ಸಿಗುವಂಥ ಅತ್ಯಂತ ಕಳಪೆ ಗುಣಮಟ್ಟದ ಪ್ರಾಡಕ್ಟ್ ಅನ್ನ ಹೊಂದಿರತಕ್ಕಂಥ ಕಾಟನ್ನು ಕೂಡ ಅಷ್ಟೇ ಹಾಸ್ಪಿಟಲ್ಗಳಲ್ಲಿ ಬಳಸಿ ಯೂಸ್ ಮಾಡಿ ಬಿಸಾಕಿದಂತಹ ಕಾಟನ್ಗಳಿಂದ ಮಾಡಿರ್ತಕ್ಕಂಥದ್ದು. ಇದನ್ನ ಓಪನ್ ಮಾಡಿ ನೋಡಿ. ನೀವು ಓಪನ್ ಮಾಡಿ ನೋಡಿದ ತಕ್ಷಣ ನಿಮಗೆ ಪರಿಮಳ ಘಮಘಮ ಅಂತ ಸ್ಮೆಲ್ ಬರುತ್ತೆ. ಯಾಕಪ್ಪ ಅಂದ್ರೆ ಇದರಲ್ಲಿ ಡಯಾಕ್ಸಿನ್ ಅಂತಕ್ಕಂಥ ಒಂದು ಕೆಮಿಕಲ್ ಅನ್ನ ಹಾಕಿರ್ತಾರೆ. ಪ್ಯೂರ್ ಪ್ಲಾಸ್ಟಿಕ್ ಇಂದ ಮಾಡಿರ್ತಕ್ಕಂಥದ್ದು. ಸೊ ಇದನ್ನ ಒಂದು ಸಣ್ಣ ಪರೀಕ್ಷೆ ಮೂಲಕ ನಾವು ಟೆಸ್ಟ್ ಮಾಡೋಣ. ಇದು ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಪ್ರಾಡಕ್ಟು. ಇದು ನಮ್ಮ ಕಂಪನಿಯ ಮೋದಿ ಕೇರ್ ಪ್ರಾಡಕ್ಟ್ ಆಗಿರ್ತಕ್ಕಂಥ ಫ್ರೀಡಮ್ ನ್ಯಾಪ್ಕಿನ್. ಇದನ್ನ ಹೇಗೆ ಬಳಕೆ ಮಾಡೋದು ಅನ್ನೋದನ್ನ ನೋಡೋಣ. ಈಗ ನಾನು 2 ಗ್ಲಾಸನ್ನು ತಗೋತೀನಿ. ಗ್ಲಾಸಿಗೆ ನೀರನ್ನು ಹಾಕ್ತೀನಿ. ಬಿಕಾಸ್ ಪೀರಿಯಡ್ಸ್ ಆಗಿರ್ತಕ್ಕಂಥ ಟೈಮಲ್ಲಿ ನಮಗೆ ಸಾಕಷ್ಟು ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಬ್ಯಾಡ್ ಬ್ಲಡ್ ಎಲ್ಲ ನಮ್ಮ ದೇಹದಿಂದ ಆಚೆ ಹೋಗೋದ್ರೊಂದಿಗೆ ಏನಾಗುತ್ತೆ, ಸುಸ್ತಾಗ್ತಾ ಇರುತ್ತೆ. ವಿಶೇಷವಾಗಿ ಲಾಸ್ ಆಫ್ ಬ್ಲಡ್ ಇಂದ ಮಹಿಳೆ ನಿಶಕ್ತಿಯನ್ನು ಹೊಂದ್ತಾಳೆ. ಸೊ ಈಗ 2 ಗ್ಲಾಸ್ಗೆ ನೀರು ಹಾಕಿದ್ದೀನಿ. ಇದಕ್ಕೆ ಒಂದು ಬ್ಲೂ ಅನ್ನು ಹಾಕ್ತೀನಿ. ಎಸ್, ವಿಶೇಷವಾಗಿ 1 ಗ್ಲಾಸ್ ನೀರನ್ನ ಇಲ್ಲಿ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂಥ ಪ್ರಾಡಕ್ಟ್ಗೆ ಹಾಕ್ತಾ ಹೋಗ್ತೀನಿ. ಇನ್ನೊಂದಕ್ಕೆ ನಮ್ಮ ಫ್ರೀಡಮ್ ನ್ಯಾಪ್ಕಿನ್ ಮೇಲೆ ಈ ಎಂಟೈರ್ ನೀರನ್ನು ನಾನು ಹಾಕ್ತಾ ಹೋಗ್ತೀನಿ. ಕಂಪ್ಲೀಟ್ 1 ಗ್ಲಾಸ್ ನೀರನ್ನು ಇದಕ್ಕೂ ಹಾಕಿದ್ದೀನಿ. ಕಂಪ್ಲೀಟ್ 1 ಗ್ಲಾಸ್ ನೀರನ್ನ ಇದಕ್ಕೂ ಕೂಡ ಹಾಕಿದ್ದೀನಿ. ನಾವೀಗ ಪರೀಕ್ಷೆ ಮಾಡೋಣ. ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಒಂದು ಪ್ರಾಡಕ್ಟ್ ಅನ್ನ ನೋಡಿ ಯಾವ ರೀತಿ ಇದು ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಕಂಪ್ಲೀಟ್ ಪ್ಲಾಸ್ಟಿಕ್ ಇಂದ ಮಾಡಿರುವಂಥ ಪದಾರ್ಥ. ಎಷ್ಟು ಲೇಯರ್ ಇದೆ ಅಂದ್ರೆ ಫಸ್ಟ್ ಲೇಯರ್ ಕೂಡ ಪ್ಲಾಸ್ಟಿಕ್ಸ್. ಅಂತ ಸಂದರ್ಭದಲ್ಲಿ ಎಷ್ಟು ಹೈಜಿನಿಕ್ ಆಗಿರ್ತಕ್ಕಂಥ ಪ್ರಾಡಕ್ಟ್ಗಳನ್ನ ನಾವು ಯೂಸ್ ಮಾಡಬೇಕು. ನೋಡಿ ನಿಮಗೆ ಸೌಂಡ್ ಕೂಡ ಹೇಗೆ ಗೊತ್ತಾಗುತ್ತೆ ಅಂತ. ಬಿಕಾಸ್ ಇಟ್ ಇಸ್ ಅ ಸೆನ್ಸಿಟಿವ್ ಏರಿಯಾ. ಇದು ಕೂಡ ಪ್ಲಾಸ್ಟಿಕ್. ಇದು ಕಾಟನ್ ನೋಡಿ ಹೇಗಿದೆ, ರೀಯೂಸರ್ ಕಾಟನ್ ಅಂತ ಹೇಳ್ಬೋದು. ಯಾವುದೇ ರೀತಿಯ ಬ್ಲಡ್ಗಳನ್ನ ಇದು ಹೀರ್ಕೊಳ್ಳೋದಿಲ್ಲ. ಎಲ್ಲ ಬ್ಲಡ್ ಕೂಡ ಹಾಗೆ ಲೀಕ್ ಆಗುವಂಥದ್ದು. ಸೊ ಇಲ್ಲಿ ನಮ್ಮ ಒಂದು ಪ್ರಾಡಕ್ಟ್ನ ಟೆಸ್ಟ್ ಮಾಡುವಾಗ ಎಷ್ಟು ಚೆನ್ನಾಗಿದೆ ನೋಡಿ. ಬ್ಲಡ್ ಎಲ್ಲವೂ ಕೂಡ ಹೀರ್ಕೊಂಡಿದೆ. ಅಷ್ಟು 1 ಗ್ಲಾಸಲ್ಲಿ ಇರ್ತಕ್ಕಂಥ ಅಷ್ಟು ವಾಟರ್ನ ನಾನು ಇದಕ್ಕೆ ಹಾಕಿದ್ದೀನಿ. ಎಷ್ಟು ಕಂಫರ್ಟಬಲ್ ಆಗಿದೆ ಅಂದರೆ ನೀವು ಟೆಸ್ಟ್ ಮಾಡಿ ನೋಡ್ಬೋದು. ಒಂದು ಸ್ವಲ್ಪನೂ ಕೂಡ ಲೀಕೇಜ್ ಇಲ್ಲ. ವಿಶೇಷವಾಗಿ 1 ಹನಿನೂ ಕೂಡ ನಿಮಗೆ ಲೀಕೇಜ್ ಆಗೋದಿಲ್ಲ. ಎಷ್ಟು ಪಾಲಿಮರ್ ಟೆಕ್ನಾಲಜಿ ಹಾಕಿರೋದ್ರಿಂದ ವಿಶೇಷವಾಗಿ ಇದರಲ್ಲೂ ಕೂಡ ಲೇಯರ್ ಇದೆ. ನೀವು ಇದನ್ನ ಸ್ಕ್ವೀಸ್ ಮಾಡಿ ನೋಡಿದ್ರು ಕೂಡ 1 ಹನಿ ಬ್ಲಡ್ ಕೂಡ ನಿಮಗೆ ಈಚೆ ಬರೋದಿಲ್ಲ. ಅಷ್ಟು
ಸುರಕ್ಷಿತವಾಗಿರ್ತಕ್ಕಂಥ ಪ್ರಾಡಕ್ಟು, ಸಂಪೂರ್ಣವಾಗಿ ಸಾಫ್ಟ್ ಕಾಟನ್ ಇಂದ ಮಾಡಿರುವಂಥದ್ದು. ತುಂಬಾ ಜನ ಟೆಸ್ಟಿಮೋನೀಸ್ ನಾನು ಕೇಳಿದ್ದೀನಿ. ವಿಶೇಷವಾಗಿ ತುಂಬಾ ಜನ ಹೆಣ್ಮಕ್ಳಿಗೆ ಹೊಟ್ಟೆ ನೋವು ಕಡಿಮೆ ಆಗಿದೆ, ಪೀರಿಯಡ್ಸ್ ಪ್ರಾಬ್ಲಮ್ ಎಷ್ಟು ಅನ್ಕಂಫರ್ಟಬಲ್ ಫೀಲ್ ಮಾಡ್ತಿರ್ತಾರೆ. ಆದರೆ ನಮ್ಮ ಪ್ಯಾಡ್ಗಳನ್ನು ಯೂಸ್ ಮಾಡೋದ್ರಿಂದ ತುಂಬಾ ಕಂಫರ್ಟಬಲ್ ಫೀಲ್ ಮಾಡ್ತಾರೆ. ಅವ್ರಿಗೆ ಆಗಿದ್ದೀನಿ ಅನ್ನೋ ಥರ ಫೀಲಿಂಗು ಕೂಡ ಇರೋದಿಲ್ಲ. ನೋಡಿ, ಇಲ್ಲಿ ಫಸ್ಟ್ ಲೇಯರ್, ಪ್ರತಿಯೊಂದು ಲೇಯರು ಕೂಡ ಇಲ್ಲಿ ಇದು ಒಂದು ನ್ಯಾನೋ ಸಿಲ್ವರ್ ಚಿಪ್ ಅನ್ನು ಹಾಕಿರ್ತಾರೆ. ಈ ಚಿಪ್ಪು ನಮ್ಮ ದೇಹಕ್ಕೆ ಒಂದು ಸ್ಟ್ರೆಂತ್ ಅನ್ನು ಕೊಡುವಂಥದ್ದು. ವಿಶೇಷವಾಗಿ ಇದನ್ನು ಹಾಕೊಳ್ಳೋದ್ರಿಂದ ನಮಗೆ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಅನ್ಕಂಫರ್ಟಬಲ್ ಫೀಲ್ ಆಗಲ್ಲ, ತುಂಬಾ ಕಂಫರ್ಟಬಲ್ ಆಗಿ ನೀವು ಆ ದಿನಗಳನ್ನ ಕಳೆಯಬಹುದು. ನೋಡಿ, ಲೇಯರ್ ಬೈ ಲೇಯರ್ ನೀವು ತೆಗಿತಾ ಹೋದ್ರೂ ಕೂಡ ಎಷ್ಟು ಅತ್ಯದ್ಭುತವಾಗಿ ಲೇಯರ್ ಓಪನ್ ಆಗುತ್ತೆ. ಇಲ್ಲಿ ಪಾಲಿಮರ್ ಟೆಕ್ನಾಲಜಿ, ಪಾಲಿಮರ್ ಜೆಲ್ ಅನ್ನ ಹಾಕಿರೋದ್ರಿಂದ ನಮಗೆ ಯಾವುದೇ ರೀತಿಯ ಒಂದು ಡ್ರಾಪ್ ಬ್ಲಡ್ ಕೂಡ ಆಚೆ ಈಚೆ ಹೋಗದೆ ಇರೋಂಥ ನಮ್ಮನ್ನ ಸೇಫ್ಟಿಯಾಗಿ ಕಾಪಾಡುತ್ತೆ. ವಿಶೇಷವಾಗಿ ಇದೊಂದು ಅತ್ಯದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟು. ಯಾಕಪ್ಪ ಅಂದ್ರೆ ಇವತ್ತಿನ ಚಿಕ್ಕ ಮಕ್ಕಳು 5ನೇ ಕ್ಲಾಸ್ 6ನೇ ಕ್ಲಾಸ್ ಓದ್ತಕ್ಕಂಥ ಮಕ್ಕಳಲ್ಲೇ ಕೂಡ ಋತುಮತಿ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಬಿಕಾಸ್ ನಾವು ಬಳಸ್ತಕ್ಕಂಥ ಅಡುಗೆ ಎಣ್ಣೆ ಇರ್ಬೋದು, ಫಾಸ್ಟ್ ಫುಡ್ ಇರ್ಬೋದು, ಜಂಕ್ ಫುಡ್ ಇರ್ಬೋದು. ಹಾಗಾಗಿ ಸಾಕಷ್ಟು ಮಕ್ಕಳು ತುಂಬಾ ಚಿಕ್ಕ ವಯಸ್ಸಲ್ಲೇ ಬಳಸ್ತಾ ಇರ್ತಾರೆ. ಇಂಥ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟ್ ಅನ್ನ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೂ ಕೂಡ ಅತ್ಯದ್ಭುತವಾಗಿರ್ತಕ್ಕಂಥ ಉಪಯೋಗವನ್ನು ಕೊಡುವಂಥದ್ದು. ಈ ಪಿಕ್ಚರ್ ಅಲ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಲೇಯರ್ ಅನ್ನು ಅವರು ಡಿಸ್ಪ್ಲೇ ಮಾಡಿದ್ದಾರೆ. ಪ್ಯಾಕಿಂಗ್ ಸಿಸ್ಟಮ್ ಕೂಡ ಅತ್ಯದ್ಭುತವಾಗಿದೆ. ನೋಡಿ, ಇದ್ರ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂಥ ಪ್ಯಾಕಿಂಗ್ ಸಿಸ್ಟಮ್ ಜಸ್ಟ್ ನೀವು ಓಪನ್ ಮಾಡಿದ್ರೆ ಸಾಕಷ್ಟು ಬ್ಯಾಕ್ಟೀರಿಯಾ, ವೈರಸ್, ಜಿಲ್ಲೆಗಳೆಲ್ಲ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ನಮ್ಮ ಒಂದು ಪ್ರಾಡಕ್ಟ್ ನ ವಿಶೇಷತೆ ಏನಪ್ಪಾ ಅಂದ್ರೆ ಜಸ್ಟ್ ನೋಡಿ, ಈ ತರ ಸೈಡ್ ಲಾಕಿಂಗ್ ಸಿಸ್ಟಮ್ ಇರುತ್ತೆ. ಒಂದು ಸಾರಿ ನೀವು ಇದನ್ನ ಪ್ರಾಡಕ್ಟ್ ಅನ್ನ ನೀಟಾಗಿ ನೋಡಿ ಸಹಜವಾಗಿ ಹಿಂಗೆ ಓಪನ್ ಮಾಡ್ಬೋದು. ಒಂದು ಪ್ಯಾಕ್ ಅಲ್ಲಿ ನಿಮಗೆ 15 ಪ್ಯಾಡ್ಸ್ ಸಿಗುತ್ತೆ. ಜಸ್ಟ್ ನೀವು ಪ್ಯಾಡ್ ಅನ್ನ ಪಿಕ್ ಮಾಡಿಬಿಟ್ಟು ನೀಟಾಗಿ ಕ್ಲೋಸ್ ಮಾಡ್ಬೋದು. ಪ್ರಾಡಕ್ಟ್ ನ ಪ್ಯಾಕಿಂಗ್ ಅಲ್ಲೂ ಕೂಡ ಹೈಜಿನಿಕ್ ಆಗಿದೆ, ಡಿಫ್ರೆಂಟ್ ಲೇಯರ್ಸ್ ಇದೆ, ಆರೋಗ್ಯಕ್ಕೂ ಕೂಡ ಅತ್ಯದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟು. ಈ ಫ್ರೀಡಮ್ ನ್ಯಾಪ್ಕಿನ್ ಅನ್ನು ಯೂಸ್ ಮಾಡಿ, ಒಂದು ಫ್ರೀಡಮ್ ನ್ಯಾಪ್ಕಿನ್ ಅಲ್ಲಿ ನಿಮಗೆ 15 ಪ್ಯಾಡ್ಗಳನ್ನು ಹೊಂದಿರುತ್ತೆ. ನಿಮಗೆ MRP 265 ಸಿಗುತ್ತೆ. ಒಂದು ದಿನ, ಇಡೀ ದಿನ ಒಂದೇ ಒಂದು ಪ್ಯಾಡ್ ಅನ್ನು ಹಾಕೊಂಡ್ರು ಸಾಕು. ಬ್ಲಡ್ ಅನ್ನ ಸಕ್ ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿ ಇರೋದ್ರಿಂದ ಒಂದು ದಿನಕ್ಕೆ ಒಂದು ಪ್ಯಾಡ್ ಸಾಕು. ಒಂದು ಪ್ಯಾಕ್ ನ ನೀವು ತಗೊಂಡ್ರೆ 2 ತಿಂಗಳ ಕಾಲ ಆರಾಮಾಗಿ ನೀವು ಬಳಸಬಹುದು. ಥ್ಯಾಂಕ್ ಯು ಸೋ ಮಚ್.